12:30 ತನಕ ಮನೆ ಹತ್ರ ಇರಲಿ ಅಂತ ಹೇಳಿದ್ದಾರೆ. 12:30ಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅಲ್ಲಿ ಬನ್ನಿ ಅಂತ ಹೇಳಿದ್ದಾರೆ. ಅಂತ್ಯಕ್ರಿಯೆ ಏನು ಅನ್ಕೊಂಡಿದ್ದೀರಾ ಮೇಡಮ್? ನೀವೇನು ಅನ್ಕೊಂಡಿದ್ದೀರಾ? ಅದಿಲ್ಲ, ಮಾಡಬೇಕು ಅಂತ? ಅದೇ ವಿಲ್ಸನ್ ಗಾರ್ಡನ್ ಅಂತ ಹೇಳಿದ್ದಾರೆ, ನೋಡೋಣ, ಅದು ಡಿಸಿಷನ್ ತಗೋತಾರೆ ಎಲ್ಲ ಸೇರಿ ದೊಡ್ಡವರು. ಫ್ರಮ್ 10th ಇಂದ October 10th ಫ್ರ್ಯಾಕ್ಚರ್ ಆಯ್ತಲ್ಲ, October 10th ಫ್ರ್ಯಾಕ್ಚರ್ ಆಯಿತು ಬಿದ್ದು ಬಚ್ಚ ಮನೆ. ಆವಾಗ ಆಸ್ಪತ್ರೆ ಶಾಂತ ಮಲ್ಟಿ ಸ್ಪೆಷಾಲಿಟಿಗೆ ಹೋದಾಗ ಅವಾಗ ಗೊತ್ತಾಯಿತು ಆಲ್ರೆಡಿ 4th ಸ್ಟೇಜು ಇದೋಗಿದೆ, ಕ್ಯಾನ್ಸರ್ ಆಗಿದೆ ಅಂತ ಹೇಳಿ. ಇಲ್ಲಿ ಕಿದ್ವಾಯಿ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಎಷ್ಟು ದಿನ ಆಯ್ತು? ಇಲ್ಲ ಆಯಿತು, 14th ಫ್ರಮ್ 14th ಇಂದ ಇಲ್ಲೇ ಇದ್ದೀವಿ. ಫ್ರಮ್ 14th ಇಂದ ಇಲ್ಲೇ ಇದ್ದೀವಿ. ಮಧ್ಯೆ ಒಂದು ಡಿಸ್ಚಾರ್ಜ್ ಮಾಡಿ ಹುಷಾರಾಯಿತು ಅಂತ ಎಗೇನ್ ವಾಮಿಟ್ ಸ್ಟಾರ್ಟ್ ಆಯ್ತು, ಮತ್ತೆ ಬಂದಿದ್ದೀವಿ. ನಿನ್ನೆ ಹೇಗಿತ್ತು ಆರೋಗ್ಯದ ಪರಿಸ್ಥಿತಿ? ಅದೇ ಮಾತೆಲ್ಲ ಇದಾಗ್ತಿರ್ಲಿಲ್ಲ. ರಮೇಶ್ ಭಟ್ ಅವರೆಲ್ಲ ಬಂದವರು ರಾತ್ರೆಲ್ಲ ಇಲ್ಲ, ಮಾತು ಇದಾಗ್ಬಿಟ್ಟಿತ್ತು, ಫುಲ್ ನಿಂತೋಗಿತ್ತು. ಆಮೇಲೆ ರಾತ್ರೆಲ್ಲ ನೀವು ನೋಡ್ತಾ ಇದ್ದ ಅವಾಗೇನು ಹಿಂಗೆ ಹೇಳಿ ಸಂಧೆ ಮಾಡ್ತಾಯಿದ್ದಾರೆ ಅಷ್ಟೇ, ಕಣ್ಣು ನೋಡಿ. ತಾಯಿಯವ್ರ ವಿಚಾರ ಗೊತ್ತಿದೆಯಲ್ಲ? ಗೊತ್ತಿದೆ, ಅಮ್ಮ ಮನೇಲಿದ್ದಾರೆ, ಅವ್ರಿಗೂ ಪಾಪ ಲೋ BP ಶುಗರ್ ಇದೆ, ಅಮ್ಮ ವೆಯ್ಟ್ ಮಾಡ್ತಾ ಇದ್ದಾರೆ ಮನೇಲಿ. ದಿವಸ ಮಾತಾಡ್ತಿರ್ತಾರೆ, ಮಧ್ಯೆ ಮಾತು ನಿಂತಿರ್ತಾರೆ, ಕೈಯಲ್ಲಿ ಮಾತಾಡ್ತಾ ಇರ್ತಾರೆ ಅಂತ ಕರಿತಾ ಇರ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.